ಹೊಟ್ಟೆ ತುಂಬ ಊಟ ಮಾಡುವುದನ್ನೇ ದೆವ್ವದ ಕೆಲಸಗಳಿಗೆ ಒಂದು ಕೆಲಸ ಇದೆ. ಇವತ್ತು ಪ್ರೀತಿಯ ಸಹೋದರಿ, ಹೊಟ್ಟೆ ತುಂಬ ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಇನ್ನೂ ಹಾಕಿ ಹಾಕಿ ಊಟ ಮಾಡಿಸ್ತಾರ. ಪ್ರೀತಿಯ ಸಹೋದರಿ, ಹಜರತೆ ಯಹ್ಯಾ ಅಲೈಹಿಸ್ಸಲಾಂ, ಯಾರು? ಹಜರತೆ ಯಹ್ಯಾ ಅಲೈಹಿಸ್ಸಲಾಂ. ನೋಡ್ರಿ, ಇದು ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ. ಯಾಕೆಂದ್ರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, 2 ತುತ್ತು ಕಡಿಮೆವನ್ನು ಊಟ ಮಾಡೋದು ಪ್ರಯತ್ನ ಮಾಡ್ರಿ. ಏನಿದೆ, 2 ತುತ್ತು ಯಾವಾಗಲೂ ಕಡಿಮೆ ತಿನ್ನೋದು ಪ್ರಯತ್ನ ಮಾಡ್ರಿ, ಜಾಸ್ತಿ ತಿನ್ನ ಹೋಗ್ಬೇಡ್ರಿ. ಏಕೆಂದ್ರೆ ಹಜರತೆ ಯಹ್ಯಾ ಅಲೈಹಿಸ್ಸಲಾಂ ಅವರು ದಾರಿಯಲ್ಲಿ ಹೋಗೋದು ಸಂದರ್ಭದಲ್ಲಿ ದೆವ್ವ ಒಂದು ಗಟ್ರಿಯಲ್ಲಿ ಬಹಳಷ್ಟು ವಸ್ತುಗಳನ್ನು ತಗೊಂಡು ಹೋಗುತ್ತಿದ್ದ. ಹೋಗೋದು ಸಂದರ್ಭದಲ್ಲಿ ಹಜರತೆ ಯಹ್ಯಾ ಅಲೈಹಿಸ್ಸಲಾಂ ಅವರು ಕೇಳಿದ್ರು, ಐ ದೆವ್ವ, ಇದು ಏನು ತಗೊಂಡು ಹೊಂಟಿದೀಯಾ? ದೆವ್ವ ಹೇಳಿದ, ನಾನು ಕಿರುಳುವನ್ನು ತಗೊಂಡು ಹೊಂಟಿದ್ದೀನಿ, ಕಿರುಳುಗಳನ್ನು ತಗೊಂಡು ಹೊಂಟಿದ್ದೀನಿ. ಈ ಕಿರುಳಿನಿಂದ ನೀ ಏನು ಮಾಡ್ತೀಯಾ? ನಾನು ಬಹಳಷ್ಟು ಜನರ ಮೇಲೆ ಇದು ಕಿರುಳವನ್ನು ಹಾಕಿ ನಾನು ನನ್ನ ದಾರಿ ಒಳಗೆ ನಾನು ಬೆಳೆಸ್ಕೊಂತೀನಿ. ನಾನು ಹೇಳ್ದಂಗೆ ಅವ್ರು ನಡ್ಕೊಂಡು ಹೋಗ್ಬೇಕು, ಆ ರೀತಿ ನಾನು ಜನರಿಗೆ ನಾನು ಬೆಳೆಸ್ಕೊಂತೀನಿ, ಬಹಳಷ್ಟು ಜನರಿಗೆ. ಹಜರತ್ ಯಹ್ಯಾ ಅಲೈಹಿಸ್ಸಲಾಂ ಕೇಳಿದ್ರು, ಯಾವತ್ತು ನನ್ನ ಜೀವನೊಳಗೆ ನೀನು ಇದು ಕಿರುಳು ನನ್ನ ಮೇಲೆ ಹಾಕಿದೀಯಾ? ಹಜರತ್ ಯಹ್ಯಾ ಅಲೈಹಿಸ್ಸಲಾಂ ಕೇಳಿದ ನಂತರ ಆ ದೆವ್ವ ಹೇಳ್ತಾರಂತೆ, ಹಾ, ಹಾಕಿದ್ದೇನೆ. ನೀವು ಯಾವತ್ತು ಹೊಟ್ಟೆ ತುಂಬ ಊಟ ಮಾಡ್ತಿರಲ್ಲ, ಅವಾಗ ನಾನು ನಿಮಗೆ ಅಲ್ಲಾಹನ ಜಿಕ್ರು ಮತ್ತು ಅಲ್ಲಾಹನ ನಮಾಜನ್ನು ನಾನು ನಿಮಗೆ ದೂರ ಮಾಡ್ತೀನಿ. ಅಲ್ಲಾಹನ ಜಿಕ್ರು ಮತ್ತು ಅಲ್ಲಾಹನ ನಮಾಜನಿಂದ ನಾನು ನಿಮಗೆ ದೂರ ಮಾಡ್ತೀನಿ, ಹೊಟ್ಟೆ ತುಂಬ ಊಟವನ್ನು ಮಾಡಿದ ನಂತರ. ಯಾರು? ದೇವ ಹೇಳಕೊಂತೀನಿ. ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತರು ಅತಿ ಜಾಸ್ತಿ ಊಟ ಮಾಡ್ತಿದ್ದಿಲ್ಲ, ಕಡಿಮೆ ಮಾಡ್ತಿದ್ರು, ಕಡಿಮೆ. ಪ್ರೀತಿಯ ಸಹೋದರರೇ, ಯಾರಾದ್ರಾಗ್ಲಿ ಊಟ ಮಾಡಕ್ ಕುಂದ್ರಪ್ಪ ಅಂದ್ರೆ ಅವ್ರಿಗೆ ಎಷ್ಟು ಮನಸ್ಸಾದ್ರಿ ಊಟ ಮಾಡಿ ಎದ್ದೇಳಿ ಅವರು. ನಾವು ಜಬರ್ದಸ್ತಿ ಯಾರಿಗೆ ತಿನ್ಸೋದ್ ಪ್ರಯತ್ನ ಮಾಡಬಾರ್ದು, ಯಾರಿಗೆ ತಿನ್ಸೋ ಪ್ರಯತ್ನ ಮಾಡಬಾರ್ದು. ಪ್ರೀತಿಯ ಸಹೋದರರೇ, ದೆವ್ವ ಎಷ್ಟಾದ್ರು ದಾರಿ ತಗೊಂಡು ಒಟ್ಟು ಕೆಡ್ಸೋದು ಪ್ರಯತ್ನ ಮಾಡ್ತಾನಂತೆ. ಹಜರತ್